ಮಾವಳಿಯಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂತ 7 ಮಂದಿಯಲ್ಲಿ 5 ಮಂದಿ ಈಗ ಸೇಫ್ ಆಗಿದ್ದಾರೆ. 5 ಸೇಫ್ ಆಗಿದ್ದಾರೆ, 2 ನಾಪತ್ತೆ ಆಗಿದ್ದಾರೆ. ಶಶಾಂಕ್, ಮಂಜುನಾಥ್, ಕವಿತಾ, ಸಂಧ್ಯಾ ಸೇಫ್ ಆಗಿದ್ದಾರೆ. ಒಂದೊಂದು ಟೀಮು, ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಅವ್ರವ್ರ ಟೀಮು ಒಂದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಒಂದೇ ನಂಬರಲ್ಲಿ 5 ಸೀಟು, 6 ಸೀಟು, 3 ಸೀಟು ಈ ರೀತಿಯಾಗಿ ಬುಕ್ ಮಾಡಿದಾಗ ಅವರೆಲ್ಲ ಒಂದು ಟೀಮ್ ಅನ್ನುವಂಥದ್ದು ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಗೋಕರ್ಣಕ್ಕೆ ತೆರಳ್ತಾ ಇದ್ದಂಥ 7 ಮಂದಿ ಇದ್ದಂಥ ಒಂದು ಟೀಮ್. 7 ಮಂದಿಯಲ್ಲಿ 5 ಮಂದಿ ಸೇಫ್ ಆಗಿದ್ದಾರೆ, 2 ನಾಪತ್ತೆ. ಶಶಾಂಕ್, ಮಂಜುನಾಥ್, ಕವಿತಾ, ಸಂಧ್ಯಾ ಸೇಫ್ ಆಗಿರುವಂಥವ್ರು. ಬಸ್ ಅಪಘಾತವಾಗಿದ್ದಂತೆ ಜಂಪ್ ಮಾಡಿ ಪಾರಾಗಿದ್ರು ಇವರು. ಬಸ್ನಲ್ಲಿದ್ದಂಥ ಬಿಂದು ಮತ್ತು ಮಗು ನಾಪತ್ತೆ. ಮಂಜುನಾಥ್ ಜೊತೆಗೆ ಟ್ರಿಪ್ಗೆ ಬಂದಿದ್ದಂಥ ಬಿಂದು. ಎಲ್ಲರೂ ಸಂಬಂಧಿಕರಾಗಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ವಿಕ್ಟೋರಿಯಾದಲ್ಲಿ ಮಂಜುನಾಥ್ ಸೇರಿದಂತೆ 4 ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. 23% ಸುಟ್ಟು ಹೋಗಿರುವಂಥದ್ದು ಮಂಜುನಾಥ್ ದೇಹ. ಅವ್ರನ್ನ ಬರ್ನಿಂಗ್ ವಾರ್ಡಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಇವರೆಲ್ಲರೂ ಕೂಡ ಟ್ರಿಪ್ಪಿಗೆ ಹೊರಟಿದ್ರು ಗೋಕರ್ಣಕ್ಕೆ. 7 ಮಂದಿಯ ಒಂದು ತಂಡ, ಅದರಲ್ಲಿ 2 ನಾಪತ್ತೆ ಆಗಿದ್ದಾರೆ, 5 ಸೇಫ್ ಆಗಿದ್ದಾರೆ. ಗೋಕರ್ಣಕ್ಕೆ ಹೊರಟಿದ್ದಂಥ ಒಂದು ಟೀಮ್ ಇದೆ. 2 ನಾಪತ್ತೆ ಆಗಿರುವಂಥವರು ಎಲ್ಲಾದರೂ ಬೇರೆ ಕಡೆ ಚಿಕಿತ್ಸೆ ಪಡಿತಾ ಇದ್ದಾರಾ ಅಥವಾ ಸಾವನ್ನಪ್ಪಿದ್ದಾರಾ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಯಾರ್ಯಾರು ಸೇಫ್ ಆಗಿದ್ದಾರೆ, ಯಾರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಹೇಳ್ತಾ ಇದ್ವಿ. ಸೇಫ್ ಆಗಿರುವಂಥವರು ಶಶಾಂಕ್, ಮಂಜುನಾಥ್, ಕವಿತಾ, ಸಂಧ್ಯಾ. ಬೆಂಗಳೂರಿನಿಂದ 7 ಮಂದಿ ಗೋಕರ್ಣಕ್ಕೆ ಹೋಗ್ತಾ ಇದ್ರಲ್ಲ, ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ರು. 7 ಜನರಲ್ಲಿ 6 ಮಂದಿ ಒಂದೇ ಕುಟುಂಬದವರು. ಬೆಂಗಳೂರಿನಿಂದ 7 ಮಂದಿ ಗೋಕರ್ಣಕ್ಕೆ ಹೋಗ್ತಾ ಇದ್ರಲ್ಲ, ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಹೋಗ್ತೀನಿ ಅಂತ ಹೇಳಿದ್ರಂತೆ. 7 ಜನರಲ್ಲಿ 6 ಮಂದಿ ಒಂದೇ ಕುಟುಂಬದವರಾಗಿದ್ದಾರೆ. ನನ್ನ ತಮ್ಮ ಮಂಜುನಾಥ್ ಅವರಿಗೆ ಫ್ರೆಂಡ್ ಆಗಿದ್ದ, ಇದಕ್ಕಾಗಿ ಅವರ ಜೊತೆಗೆ ಹೋಗಿದ್ದ. ಮಂಜುನಾಥ್ ಉಳಿದವರು ಏನಾದ್ರು ಅನ್ನೋದು ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಅಂದರೆ ಮಂಜುನಾಥ್ ಈಗ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಟೋಟಲಿ 5 ಸೇಫ್ ಆಗಿದ್ದಾರೆ. ಇನ್ನು ಉಳಿದಂಥವ್ರು ಏನಾದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಗ್ರೂಪ್ನಲ್ಲಿ ಬಿಂದು ಹಾಗೂ ಅವರ 5 ವರ್ಷದ ಮಗು ಕೂಡ ಇತ್ತು. ಅಮ್ಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಇದೆ. ಮಂಜುನಾಥ್ ಸಹೋದರ ದೀಪಕ್ರ ಹೇಳಿಕೆ ಇದೆ. ದೀಪಕ್ ಮಂಜುನಾಥ್ ಸಹೋದರ ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಗ್ರೂಪ್ನಲ್ಲಿ ಇದ್ದಂಥ ಬಿಂದು ಹಾಗೂ ಅವರ 5 ವರ್ಷದ ಮಗು ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನು ಉಳಿದಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅಂತ. ಮಂಜುನಾಥ್ ಈಗ ಆಲ್ರೆಡಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಿದ್ದಾರೆ. ಗಾಯಾಳವಾಗಿರುವಂತಹ ಮಂಜುನಾಥ್ ಅವರ ಬ್ರದರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಬ್ರದರ್ಗೆ ಈ ತರ ಆಗಿದೆ ಅಂತ ವಿಷಯ ಗೊತ್ತಾಯ್ತು. ಈಗ ಹೇಗಿದ್ದಾರೆ? ಅದೇ ಇವಾಗ ಪ್ರಾಣಕ್ಕೇನು ಅಪಾಯ ಇಲ್ಲ, 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ಒಂದು 7 ಜನ ಹೋಗಿದ್ರು. ಎಲ್ಲಿಗೆ ಸರ್? ಎಲ್ಲಿಗೆ? ಗೋಕರ್ಣಕ್ಕೆ ಹೋಗಿದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಎಲ್ಲರೂ ಸಂಬಂಧಿಕರೇನ? ನಿಮ್ ಸಂಬಂಧಿಕರೇನ? ಇಲ್ಲ, ನನ್ನ ತಮ್ಮ ಒಬ್ಬ ಇದ್ರಲ್ಲಿರೋದು, ಮಿಗ್ದವರೆಲ್ಲ ಕಸಿನ್ಸ್. ಆ ಕಸಿನ್ಸ್ಗೆ ನಮ್ಮ ತಮ್ಮ ಫ್ಯಾಮಿಲಿ ಫ್ರೆಂಡ್. ಅಂದ್ರೆ 6 ಜನ ಅವರೆಲ್ಲ ಕಸಿನ್ಸ್. ಮಂಜುನಾಥ್ ನಮ್ಮ ತಮ್ಮ ಮಾತ್ರ ಫ್ಯಾಮಿಲಿ ಫ್ರೆಂಡ್. ಅದರಲ್ಲಿ ಬಿಂದು ಮತ್ತೆ ಮಗಳು ಅಮ್ಮ ಮಗಳಿದ್ರು. ಅವ್ರದ್ದು ಸ್ಪಾಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಕಸಿನ್ಸ್ ಏನಾಗಿದೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ನಿಮ್ಗೆ ಎಲ್ಲಿಂದ ಮಾಹಿತಿ ಸಿಕ್ತು? ನನಗೆ ನನ್ನ ತಂಗಿ ಫೋನ್ ಕಾಲ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ ಈ ತರ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ. ಯಾರು ಕರ್ಕೊಂಡ್ ಬಂದ್ರಂತ ಇಲ್ಲಿಗೆ? ಅದೇ ಅಲ್ಲಿಂದ ಓಮ್ನಿಲೇನೋ ಕಾರಲ್ಲಿ, ಯಾವ್ದ್ರಲ್ಲೋ ಕಾರಲ್ಲಿ ಆನ್ ದ ವೇಲ್ ಏನಂದ್ರೆ ಯಾವ ಹಾಸ್ಪಿಟಲ್ ಅಡ್ಮಿಟ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಕಳ್ಸಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೇ ಅಡ್ಮಿಟ್ ಮಾಡ್ಬೇಕಾಗಿ ಬಂತು. ಪೊಲೀಸರಿಂದ ಏನಾದ್ರು ಮಾಹಿತಿ ತಗೊಂಡ್ರ? ಏನು ತಗೊಂಡಿಲ್ಲ. ಸಂಪರ್ಕ ಮಾಡಿದ್ರೆ ಇನ್ನ ಪೊಲೀಸ್ ಅವ್ರು ಏನು ಬಂದು ಕೇಳಿಲ್ಲ, ಏನು ಅಪ್ಡೇಟ್ ಮಾಡಿಲ್ಲ. ಈಗ ಹೇಗಿದ್ದಾರೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಅದೇ 2 ಕಾಲ್ಗೂ ಬರ್ನಿಂಗ್ ಆಗಿದೆ, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. 3rd ಡಿಗ್ರಿ ಇದಾಗಿದೆ. 30% ಬರೀ ಲೆಗ್ಸ್ ಮಾತ್ರ 2 ಕಾಲ್ಗೂ ಬರ್ನ್ ಆಗಿದೆ. ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲ, 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇರ್ತೀವಿ, ನೋಡ್ತೀವಿ. ಏನ್ ಅಂತದೇನು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿ. ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ? ಇಲ್ಲಿ ಒಬ್ರೇ ಇರೋದು, ನನ್ನ ತಮ್ಮ ಮಾತ್ರ. ಉಳಿದಿರೋರು ಸಂಧ್ಯಾ, ಕವಿತಾ, ಇನ್ನ ಏನು ಅಪ್ಡೇಟ್ ಗೊತ್ತಿಲ್ಲ. ಬಿಂದು ಮತ್ತೆ ಮಗು ಅಮ್ಮ ಮಗು ಮಾತ್ರ ಏನೋ ಸ್ಪಾಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಹೌದು. ಇದಿಷ್ಟು ಮಂಜುನಾಥ್ ಅವರ ಸಹೋದರರಾಗಿರುವಂತಹ ದೀಪಕ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್
ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್. ಬಸ್ ಅಪಘಾತದಲ್ಲಿ ಕವಿತಾಗೆ ಗಂಭೀರವಾದಂಥ ಗಾಯ ಆಗಿರುವಂಥದ್ದು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕವಿತಾಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕವಿತಾ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಕವಿತಾಗೆ ಫೋನ್ ಮಾಡಿ ಧೈರ್ಯ ತುಂಬಿರುವಂಥದ್ದು ತಂದೆ. ಫೋನ್ ಮೂಲಕ ಮಾತನಾಡಿ ಧೈರ್ಯ ತುಂಬಿದ್ದಾರೆ ತಂದೆ ಕಾಂತರಾಜು ಅವರು. ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಕವಿತಾ ಅವರು. ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೊಡಲಾಗ್ತಾ ಇರುವಂಥದ್ದು ಚಿಕಿತ್ಸೆಯನ್ನು. ಕವಿತಾ ತಂದೆ ಅವರಿಗೆ ಕರೆಯನ್ನು ಮಾಡಿ ಧೈರ್ಯ ತುಂಬಿದ್ದಾರೆ. ಬರ್ತಾ ಇದ್ದಾರೆ ಅವರು. ಮುಂಚೆ ಮಗಳ ಜೊತೆ ಮಾತನಾಡಿ ಭಯ ಪಡಬೇಡ, ಏನು ಆಗೋದಿಲ್ಲ ಅನ್ನುವಂಥ ಧೈರ್ಯದ ಮಾತುಗಳನ್ನು ಆಡಿದ್ದಾರೆ. ಕವಿತಾ ತಂದೆ ಕಾಂತರಾಜ್ ಅವರು ಈ ಒಂದು ದುರಂತದಲ್ಲಿ ಕವಿತಾಗೆ ಗಂಭೀರವಾದಂಥ ಗಾಯಗಳಾಗಿದೆ. ಸೊ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಂದ್ರಣ್ಣ ಸಿಕ್ಕಿದ್ರು ಮಾತಾಡು. ಕವಿತಾ ಅವರ ತಂದೆ ಕಾಂತರಾಜು ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂಥ ತಮ್ಮ ಮಗಳ ಜೊತೆ ಮಾತನಾಡಿ ಆರೋಗ್ಯವನ್ನು ವಿಚಾರಿಸಿ ಸರಿ ಅಮ್ಮ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರೀಗ ಏನ್ ಬೇಕೋ ಅದ್ ತಿನ್ಬಿಟ್ಟು ಸಮಾಧಾನ ಮಾಡ್ಕೊ. ಅಳಕಾದ್ರು ಒಂದ್ ಸ್ವಲ್ಪ ಶಕ್ತಿ ಬೇಕಲ್ಲ. ಆ ಶಶಾಂಕ್ ಎಲ್ಲಿ ಇದ್ದಾರೆ? ಗೊತ್ತಿಲ್ಲ ಡ್ಯಾಡಿ, ಹೌದಾ? ಮಂಡ್ಯಲ್ಲಿ ಇರ್ಬೇಕು. ಹ್ಮ್, ಸರಿ ಅಮ್ಮ, ಆಯ್ತು. ಏನ್ ಬೇಕೋ ಅದ್ ತಿನ್ಬಿಟ್ಟು ಸಮಾಧಾನ ಮಾಡ್ಕೊ. ಅಳಕಾದ್ರು ಒಂದ್ ಸ್ವಲ್ಪ ಶಕ್ತಿ ಬೇಕಲ್ಲ. ಆ ಶಶಾಂಕ್ ಎಲ್ಲಿ ಇದ್ದಾರೆ? ಗೊತ್ತಿಲ್ಲ ಡ್ಯಾಡಿ, ಹೌದಾ? ಮಂಡ್ಯಲ್ಲಿ ಇರ್ಬೇಕು. ಹ್ಮ್, ಸರಿ ಅಮ್ಮ, ಆಯ್ತು. ಏನ್ ಬೇಕೋ ಅದ್ ತಿನ್ಬಿಟ್ಟು ಸಮಾಧಾನ ಮಾಡ್ಕೊ. ಅಳಕಾದ್ರು ಒಂದ್ ಸ್ವಲ್ಪ ಶಕ್ತಿ ಬೇಕಲ್ಲ. ಆ ಸೊ ಅವ್ರ ಮಗಳಿಗೆ ಧೈರ್ಯ ತುಂಬಿದ್ದವರು ಅಳಕ್ಕಾದ್ರೂ ಶಕ್ತಿ ಬೇಕಲ್ಲ, ತಿನ್ಬಿಟ್ಟು ಧೈರ್ಯವಾಗಿರು, ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಆರಾಮಾಗಿ ಮಾತಾಡ್ತಿದ್ದಾರೆ. ಕವಿತಾ ಕೂಡ ಫೈನ್ ಅಂತ ಕಾಣಿಸುತ್ತೆ. ಅವರ ತಂದೆ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಆ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದೆ.